ಇರಾನ್ ಇಸ್ರೇಲ್ ನಡುವೆ ಸಂಘರ್ಷ ಅಂತಕ್ಕಂಥದ್ದು ಮುಂದುವರಿತಾ ಇದೆ. ಇಸ್ರೇಲ್ ಮೇಲೆ ಇರಾನ್ ನಿರಂತರವಾಗಿ ಕ್ಷಿಪಣಿ ದಾಳಿಯನ್ನ ಮಾಡ್ತಾ ಇದೆ. ಇರಾನ್ ದಾಳಿಯಿಂದ ಶಾಲೆಗಳಿಗೂ ಹಾನಿಯಾಗಿದೆಯಂತೆ. ಇರಾನ್ ಮಾಡ್ತಿರೋ ಅತಿ ದೊಡ್ಡ ತಪ್ಪು ಆರಂಭದಿಂದಲೂ ಸಿವಿಲಿಯನ್ಸ್ ಅನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಇಸ್ರೇಲ್ ಸೊರೋಕೋ ಆಸ್ಪತ್ರೆ ಮೇಲೂ ಕೂಡ ದೊಡ್ಡ ಮಟ್ಟದಲ್ಲಿ ದಾಳಿ ಮಾಡಿದ್ದಾರೆ. ಆಸ್ಪತ್ರೆ ಮೇಲಿನ ದಾಳಿಯನ್ನ ಇರಾನ್ ಅಲ್ಲಗಳೆದಿದೆ. ನಾವು ಅಂತಾರಾಷ್ಟ್ರೀಯ ಕಚೇರಿಯನ್ನ ಗುರಿಯಾಗಿಸಿ ದಾಳಿ ಮಾಡಿದ್ವಿ, ಅಲ್ಲಿ ಆಸ್ಪತ್ರೆ ಇದೆ ಅಂತ ಗೊತ್ತಿಲ್ಲ, ಆಸ್ಪತ್ರೆ ಮೇಲೆ ನಾವು ದಾಳಿ ನಡೆಸಿಲ್ಲ. ಈಗ ಒಂದು ಗಗನಚುಂಬಿ ಕಟ್ಟಡಕ್ಕೆ ಅಟ್ಯಾಕ್ ಮಾಡಿದ್ರೆ ಅಲ್ಲಿ ಎಷ್ಟೋ ಆಫೀಸ್ಗಳಿರ್ತವೆ, ಎಷ್ಟೋ ಬೇರೆ ಬೇರೆ ಫ್ಲೋರ್ನಲ್ಲಿ ಆಸ್ಪತ್ರೆಗಳಿರ್ತವೆ. ಅಂಥದ್ರಲ್ಲಿ ನಾವೇನು ಮಾಡೋಣ ಅಂತ ಸಮರ್ಥನೆ. ಯಾವತ್ತು ಯುದ್ಧ ನೀತಿ ಏನು ಗೊತ್ತಾ? ನಾಗರಿಕರ ಮೇಲೆ, ಶಾಲಾ ಕಾಲೇಜುಗಳ ಮೇಲೆ, ಆಯ್ತಾ, ಆಸ್ಪತ್ರೆಗಳ ಮೇಲೆ ಅಟ್ಯಾಕ್ ಮಾಡಬಾರದು. ನೀವು ಸೇನಾ ನೆಲೆಗಳನ್ನು ಟಾರ್ಗೆಟ್ ಮಾಡಿ ಬೇಕಾದ್ರೆ, ಪಬ್ಲಿಕ್ಸ್ಗೆ ತೊಂದರೆ ಕೊಡಬಾರ್ದು ಅಂತ ಇರೋದು. ಬಟ್ ಇರಾನ್ ಅವರು ಆ ಕೆಲಸ ಮಾಡಿದ್ದಾರೆ. ಈಗ ಇರಾನ್ ಅವ್ರು ಮಾಡಿದ್ಮೇಲೆ ಇಸ್ರೇಲ್ ಅವ್ರು ಬಿಡ್ತಾರಾ? ಅವರು ಸಿವಿಲಿಯನ್ಸನ್ನು ಅಟ್ಯಾಕ್ ಮಾಡ್ತಾರೆ. ಇದೇ ತಪ್ಪು. ನೋಡಿ, ಇಲ್ಲಿ ಆಸ್ಪತ್ರೆಯ ಕಟ್ಟಡಕ್ಕೆ ಹಾನಿಯಾಗಿರೋದನ್ನ ನಾವೇ ತೋರಿಸ್ತಾ ಇದ್ದೀವಿ. ಇರಾನ್ ಅವರು ನಾವು ಅಟ್ಯಾಕ್ ಮಾಡಿಲ್ಲ ಅಂತಾರೆ. ಏನು ಮಾಡ್ತೀರಾ? ಈಗ ತೀವ್ರ ಸ್ವರೂಪಕ್ಕೆ ಹೋಗ್ತಾ ಇದೆ. ಇಸ್ರೇಲ್ ಅವರಂತೂ ಪರಮಾಣು ಘಟಕ ಎಲ್ಲ ಟಾರ್ಗೆಟ್ ಮಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬ್ಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬ್ಬೀರ್, ತೀವ್ರ ಸ್ವರೂಪಕ್ಕೆ ಹೋಗ್ತಾ ಇದೆ ಇಸ್ರೇಲ್ ಮತ್ತು ಇರಾನ್ ನಡುವಣ ಯುದ್ಧ. ಸೊ ಸಾವು ನೋವು ಹಾನಿಯಾಗಿರ್ತಕ್ಕಂಥದ್ದು ಯಾವ್ಯಾವ ನಗರವನ್ನು ಟಾರ್ಗೆಟ್ ಮಾಡಿದ್ದಾರೆ? ಓವರ್ ಆಲ್ ಅಪ್ಡೇಟ್ಸ್ ಏನಿದೆ? ಅರವಿಂದ್ ನೋಡಿ, ಇಸ್ರೇಲ್ ಮತ್ತು ಇರಾನ್ ನಡುವೆ ನಡೀತಿರುವಂತಹ ಯುದ್ಧ ಏನಿದೆ ಇದು ತೀವ್ರ ಸ್ವರೂಪವನ್ನು ಪಡ್ಕೊಳ್ತಾ ಇದೆ. ಮುಂದಿನ ಹಂತದಲ್ಲಿ ಇದು 3ನೇ ಮಹಾಯುದ್ಧಕ್ಕೆ ನಾಂದಿ ಆಗ್ಬೋದಾ ಅನ್ನುವಂತಹ ಅನುಮಾನಗಳನ್ನ ಕೂಡ ಹುಟ್ಟು ಹಾಕಿರುವಂತದ್ದು. ಯಾಕೆಂದ್ರೆ ಈಗ ನಡೀತಿರುವಂತಹ ಸಂಘರ್ಷ ಏನಿದೆ ಅದು ದಿನದಿಂದ ದಿನಕ್ಕೆ ತೀವ್ರ ಸ್ವರೂಪವನ್ನ ಪಡ್ಕೊಳ್ತಾ ಇದೆ. ಮುಖ್ಯವಾಗಿ ನೋಡಿ, ಇರಾನ್ ಈಗ ಇಸ್ರೇಲ್ನ ಮೇಲೆ ನಿರಂತರವಾದಂತಹ ದಾಳಿಯನ್ನ ನಡೆಸ್ತಾ ಇದೆ. ಆರಂಭಿಕ ಹಂತದಲ್ಲಿ ಮೊದಲ 3-4 ದಿನಗಳ ಕಾಲ ಇಸ್ರೇಲ್ ಇರಾನ್ನ ಮೇಲೆ ದೊಡ್ಡ ಮಟ್ಟದ ದಾಳಿಯನ್ನ ನಡೆಸಿತ್ತು. ಈಗ ಅದಕ್ಕೆ ಪ್ರತೀಕಾರವಾಗಿ ಇರಾನ್ ಕೂಡ ದಾಳಿಗಳನ್ನ ನಡೆಸ್ತಾ ಇರುವಂತದ್ದು. ಸುಮಾರು 40 ಮಿಸೈಲ್ಗಳನ್ನ, ಅಂದ್ರೆ ಹೈಪರ್ಸಾನಿಕ್ ಮಿಸೈಲ್ಗಳನ್ನ ಬಳಕೆ ಮಾಡಿದೆ. ಜೊತೆಗೆ 10,000 ಡ್ರೋನ್ಗಳನ್ನ ಬಳಕೆ ಮಾಡಿ ಟೆಲ್ ಅವೀವ್ ಸೇರಿದಂತೆ ಬೇರೆ ಬೇರೆ ಪ್ರದೇಶಗಳಲ್ಲಿ ದಾಳಿಯನ್ನ ಮಾಡುವಂತ ಕೆಲಸವನ್ನ ಮಾಡಿದೆ. ಇವತ್ತು ಕೂಡ ಆಸ್ಪತ್ರೆ ಮೇಲೊಂದರ ಮೇಲೆ ದಾಳಿಯನ್ನ ಮಾಡುವ ಮೂಲಕ ದೊಡ್ಡ ಪ್ರಮಾಣದ ಹಾನಿಯನ್ನ ಮಾಡುವಂತಹ ಕೆಲಸವನ್ನ ಕೂಡ ಇರಾನ್ ಮಾಡಿರುವಂತದ್ದು. ಇದರಿಂದ ಇಸ್ರೇಲ್ನಲ್ಲಿ ಅಪಾರ ಪ್ರಮಾಣದ ಆಸ್ತಿ ಪಾಸ್ತಿ ನಷ್ಟ ಆಗಿರುವಂತದ್ದು, ಸಾರ್ವಜನಿಕರ ಸಾವು ನೋವುಗಳಾಗಿದ್ದಾವೆ, ಸಾಕಷ್ಟು ಜನರು ಗಾಯಗೊಂಡಿದ್ದಾರೆ. ಇದಕ್ಕೆ ಪೂರಕ ಅನ್ನುವಂತೆ ಈಗ ಇಸ್ರೇಲ್ ಕೂಡ ಇರಾನ್ನ ಮೇಲೆ ದೊಡ್ಡ ಪ್ರಮಾಣದ ದಾಳಿಗಳನ್ನು ನಡೆಸ್ತಾ ಇರುವಂತದ್ದು. ಸುಮಾರು 60 ಯುದ್ಧ ವಿಮಾನಗಳನ್ನ ಇರಾನ್ನ ವಾಯು ಪ್ರದೇಶದಲ್ಲಿ ಹಾರಾಡಿಸುವಂತ ಕೆಲಸವನ್ನ ಮಾಡಿದೆ. ಇದರ ಜೊತೆಗೆ ಮುಖ್ಯವಾಗಿ ಟೆಹರಾನ್ನಿಂದ 250 ಕಿಲೋಮೀಟರ್ ದೂರದಲ್ಲಿರುವಂತಹ ಪರಮಾಣು ಕೇಂದ್ರದ ಮೇಲೂ ಕೂಡ ದಾಳಿಯನ್ನ ಮಾಡುವಂತ ಪ್ರಯತ್ನವನ್ನ ಮಾಡಿದೆ. ಅದೃಷ್ಟವಶಾತ್ ಯಾವುದೇ ವಿಕಿರಣಗಳ ಸೋರಿಕೆ ಆಗಿಲ್ಲ. ಈಗ ಅಲ್ಲಿರುವಂತಹ ಸುತ್ತಮುತ್ತಲಿನ ಪ್ರದೇಶದ ಜನರು ಏನಿದ್ದಾರೆ, ನಾಗರಿಕರು ಏನಿದ್ದಾರೆ, ಅವರು ಸ್ಥಳವನ್ನ ಖಾಲಿ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗ ಇಸ್ರೇಲ್ನ ಸೇನೆ ಎಚ್ಚರಿಕೆಯನ್ನ ಕೂಡ ಕೊಟ್ಟಿರುವಂತದ್ದು. ಅಂದ್ರೆ ಮುಂದಿನ 1-2 ದಿನಗಳಲ್ಲಿ ಇನ್ನೂ ಕೂಡ ನಿರಂತರವಾದಂತಹ ದಾಳಿ ಈ ಒಂದು ಪರಮಾಣು ಕೇಂದ್ರ ಏನಿದೆ ಇದರ ಮೇಲೆ ನಡೆಯುವಂತಹ ಸಾಧ್ಯತೆಗಳಿವೆ. ಒಂದು ವೇಳೆ ಈ ಒಂದು ದಾಳಿ ಆದಂತಹ ಸಂದರ್ಭದಲ್ಲಿ ವಿಕಿರಣಗಳ ಸೋರಿಕೆ ಆದ್ರೆ ಇದು ದೊಡ್ಡ ಅನಾಹುತವನ್ನು ಸೃಷ್ಟಿಸುವಂತ ಸಾಧ್ಯತೆಗಳು ಕೂಡ ಇದಾವೆ. ಈ ನಡುವೆ ಈಗ ಒಂದು ಕಡೆ ಇರಾನ್ಗೆ ರಷ್ಯಾ ಮತ್ತೆ ಚೀನಾ ಬೆಂಬಲವನ್ನ ಕೊಡ್ತಾ ಇದ್ರೆ, ಮತ್ತೊಂದು ಕಡೆ ಅಮೆರಿಕ ಸೇರಿದಂತೆ G7 ರಾಷ್ಟ್ರಗಳು ಕೂಡ ಬೆಂಬಲವನ್ನ ಕೊಟ್ಟಿರುವಂತದ್ದು. ಈ ಅಣು ಸ್ಥಾವರಗಳು ಅಥವಾ ಅಣು ಕೇಂದ್ರಗಳಿಂದ ಇವುಗಳ ಮೇಲೆ ದಾಳಿ ಆದಂತಹ ಸಂದರ್ಭದಲ್ಲಿ ಇದು 3ನೇ ಯುದ್ಧಕ್ಕೆ ನಾಂದಿ ಆಗಬಹುದು. ಇದಕ್ಕೆ ಪೂರಕವಾದಂತಹ ಹೇಳಿಕೆಯನ್ನು ಈಗ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಕೊಟ್ಟಿದ್ದಾರೆ. ಅವರು ಬಹಳ ಸ್ಪಷ್ಟವಾಗಿ ಹೇಳಿರುವಂತದ್ದು, ಈ ಒಂದು ಯುದ್ಧದಲ್ಲಿ ನೀವು ಭಾಗಿಯಾಗ್ತಾರೆ ಅಂತ ಕೇಳಿದಂತ ಸಂದರ್ಭದಲ್ಲಿ ಮುಂದಿನ ವಾರ ಏನಾಗಬಹುದು ಅನ್ನುವಂಥದ್ದು ಗೊತ್ತಿಲ್ಲ, ಸುದೀರ್ಘವಾಗಿ ಇರಲಿದೆ ಮುಂದಿನ ವಾರ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಎಚ್ಚರಿಕೆಯ ಸಂದೇಶವನ್ನ ಕೊಟ್ಟಿರುವಂತದ್ದು. ಮತ್ತೆ ನಾವು ಭಾಗಿಯಾಗ್ತೀಯಾ ಆಗಲ್ವಾ ಅನ್ನುವಂಥದ್ದು ಸ್ಪಷ್ಟಪಡಿಸಿಲ್ಲ. ಆದ್ರೆ ಮುಂದಿನ ವಾರ ಮಹತ್ವದ ಘಟನೆಗಳಾಗುವಂತದ್ದಿದೆ ಅನ್ನುವಂಥ ನಿಟ್ಟಿನಲ್ಲಿ ಅವರು ಒಂದು ಸುಳಿವನ್ನ ಕೂಡ ಕೊಟ್ಟಿರುವಂತದ್ದು. ಹಾಗಾಗಿ ಈ ಎರಡೂ ದೇಶಗಳ ನಡುವಿನ ಯುದ್ಧದಲ್ಲಿ ಅಮೆರಿಕ ಏನಾದ್ರೂ ನೇರವಾಗಿ ಭಾಗಿಯಾಗುತ್ತಾ, ಹಸ್ತಕ್ಷೇಪ ಮಾಡುತ್ತಾ ಅನ್ನುವಂಥ ಪ್ರಶ್ನೆಗಳಿದಾವೆ. ಒಂದು ವೇಳೆ ಅಮೆರಿಕ ಈ ಯುದ್ಧದಲ್ಲಿ ಭಾಗಿಯಾದ್ರೆ ಆ ಕಡೆ ಇರಾನ್ ನಿಂದ ರಷ್ಯಾ ಮತ್ತೆ ಚೀನಾ ಕೂಡ ಭಾಗಿಯಾಗುವಂತ ಸಾಧ್ಯತೆಗಳಿದಾವೆ. ಹೀಗಾಗಿ ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಅಥವಾ ಈ ಎರಡೂ ದೇಶಗಳಲ್ಲಿ ಏನಿದೆ ಮತ್ತಷ್ಟು ಸಾವು ನೋವುಗಳು, ಅಪಾರ ಪ್ರಮಾಣದ ಹಾನಿಯಾಗುವಂತ ಸಾಧ್ಯತೆಗಳನ್ನ ಕೂಡ ನಿರೀಕ್ಷೆ ಮಾಡಲಾಗ್ತಾ ಇದೆ. ಹಾಗೆ ಸಂಪರ್ಕದಲ್ಲಿ ಶಬೀರ್, ನಿಮ್ ಜೊತೆ ನಾನು ಮತ್ತೆ ಮಾತನಾಡ್ತೀನಿ. ಓವರ್ ಆಲ್ 3ನೇ ವಿಶ್ವ ಯುದ್ಧನ ಗೊತ್ತಿಲ್ಲ.